ಪಾಪವನ್ನು ಮಾಡಿ ಅವನ ಶಿವನ ದ್ರೋಹಿ ಮಾಡಲಿಕ್ಕೆ ಇರುವರು. ನಾನು ನಿನ್ನ ಸತ್ಯಾದ ದಕ್ಷ ಬ್ರಹ್ಮನ ಪ್ರಾಣ ಹೋದರೆ ನಾನು ಏನು ಮಾಡಲಿ? ಕೃಷ್ಣದಾದೇವಿ ಏನು ಮಾಡಲಿ? ಮಾಡಿ ಪತಿವರ್ತನು ಪಾಲಿಸಪ್ಪ ಪಾಲಿಶ್ವರನೇ ವೀರಭದ್ರೇಶ್ವರ. ಆಹೇ ಕೃಷ್ಣದಾದೇವಿ, ನನ್ನ ತಂದೆಯಾದ ಪಂಚಮುಖದ ಪರಮೇಶ್ವರ ನಾಮಸ್ಮರಣೆಯನ್ನು ಮಾಡಿ ನಿನ್ನ ಮುತ್ತೈದರ ಬೇಕಾಗಿದೆ. ನಿನ್ನ ಪತಿಯ ದೇಹಕ್ಕೆ ಠಗರಿನ ತಂಡವನ್ನು ಕುಂಡ್ರಿಸಿ ಮುತ್ತೈದರ ದಯಪಾಲಿಸುವುದು ಹೇಳುವಂತವಳು ಕೃಷ್ಣದಾದೇವಿ. ಅಷ್ಟೇ ಮಾಡಿದ್ದೇವ ವೀರೇಶ್ವರನೇ, ನಿಮ್ಮ ಪಾದಕ್ಕೆ ವಂದನೆ ಮಾಡಿ. ಆಹೇ ಕೃಷ್ಣದಾದೇವಿ, ಶರಣ ಬಂದವರಿಗೆ ಮರಣವಿಲ್ಲಂತೆ ಆಗೋದು. ನಿನ್ನ ಪತಿಯ ದೇಹಕ್ಕೆ ಕುರಿಯ ತಲೆಯನ್ನು ಕುಂಡ್ರಿಸಿ ನಿನ್ನ ಮುತ್ತೈದರ ದಯಪಾಲಿಸುವುದು ಹೇಳುವಂತ ಅಷ್ಟ ಆಶೀರ್ವಾದ ಮಾಡಿದ. ಶಿವನ ದ್ರೋಹಿಯಾದ ನೀನು ನಿನ್ನ
ಸತಿಯಾಳಾದ ಪ್ರಸ್ತುತಾದೇವನ ನಾಮಸ್ಮರಣ ಕೇಳಿ ನಿನ್ನ ದೇಹಕ್ಕೆ ಕುರಿಯತೆಯನ್ನು ಕುಂಡ್ರಿಸಿ ನಿನ್ನ ಸತಿಯಾಳಾದ ಪ್ರಸ್ತುತಾದೇವಿಯ ಮುತ್ತೈದೆ ದಯ ಪಾಲಿಸುವುದು ದಕ್ಷ ಬ್ರಹ್ಮನೇ. ಹೇ ದೇವಾದಿದೇವ ವೀರಭದ್ರನೇ, ನನ್ನ ಮಡದಿಯಾದ ಪರಸುತಾದೇವಿಯ ಮಾತಿಗೆ ಬೆಲೆಯನ್ನು ಕೊಟ್ಟು ನನ್ನ ಪುನರ್ಜನ್ಮ ಮಾಡಿದ ಕಾರಣಕ್ಕಾಗಿ ನಾನು ನಿಮ್ಮ ಪಾದದಲ್ಲಿ ಬಲಭಾಗದಲ್ಲಿ ಸದನ ಕಾಲ ಇರುವೆನು. ದೇವಾದಿದೇವ ದಕ್ಷ ಬ್ರಹ್ಮನೇ, ಇಂದು ಸೂರ್ಯ ಚಂದ್ರ ಇರುವ ತನಕ ನೀನು ನನ್ನ ಬಲಭಾಗದಲ್ಲಿ ನಿಂತು ನಿನ್ನ ಸತಿಯಾದ ಪ್ರಸುತಾದೇವಿ ಎಡಭಾಗದಲ್ಲಿ ನಿಂತು ಸದನ ಕಾಲ ಸೇವೆಯನ್ನು ಮಾಡ್ತಿರುವ ದಕ್ಷ ಬ್ರಹ್ಮನೇ. ಸೂರ್ಯ ಚಂದ್ರ ಇರುವವರಿಗೆ ನಿಮ್ಮ ನಾಮಕರಣೆ ಮಾಡುವನು. ದೇವಾದಿದೇವ ವೀರಭದ್ರನೇ, ನಿಮಗೆ ಅಷ್ಟ ಕಲ್ಯಾಣವಾಗಲಿ ಪ್ರಸುತಾದೇವಿ ದಕ್ಷ ಬ್ರಹ್ಮನೇ. ನಮ್ಮ ತಂದೆಯಾದ ಪಂಚಮುಖದ ಪರಮೇಶ್ವರ ತಾಪದಿರುವ ಅಲ್ಲೇ ಬರಬಾರ್ದಾಗಿದ್ರೆ ನೋಡ್ಕೊರಿ, ಯಾರು ಮಾತಾಡ್ಕೊರಿ. ತೀರ್ಮಾನಾಗಲಿ ಹೇಳುವಂತರಾಗುತ್ತಂದರಾದ ವೀರಭದ್ರನೇ, ತಂದಾದ ಪಂಚಮುಖದ ಪರಮೇಶ್ವರನೇ, ನಿಮ್ಮ ಅಪ್ಪಣೆಯಂತೆ ಭೂಲೋಕದಲ್ಲಿ ದಕ್ಷ ಬ್ರಹ್ಮನ ಸಂವಾದ ಮಾಡುವಂತರವೇ ಈಗ ನನ್ನ ಅಪ್ಪಣೆ ಕೊಡುವಂತಾಗದೆ ತೀರ್ಮಾನಾಗಲಿ ಹೇಳುವಂತರಾಗುತ್ತಂದ ವೀರಭದ್ರನೇ. ಹೇ ಚಂದ್ರ ವೀರಭದ್ರನೇ, ನೀನು ಸರ್ವಹಾ ತುಂಗಾ ತೀರ್ಮೇಲೆ ಹೋಗಿ ವಾಸ ಮಾಡುವಂತರಾಗುತ್ತಂದ ವೀರಭದ್ರನೇ. ಆಗಲೇ ತಂದೆ ನನ್ನ ಅಪ್ಪಣೆ ಒಂದು ಕೊಡುವಂತರ ಅತಿ ಹೇಗಿಂದ ಹೋಗಿ ಬರುವಂತರಾಗುತ್ತಂಬರಾದ ವೀರಭದ್ರನೇ. ಅಲ್ಲಿ ಯಾವ ಏನೋ ನಾಕವಳು ಒಳಗಾವ್ರಿ ಇಲ್ಲಿ ಕೊಂಡ್ಬೇಕಾಗ ಹುಡುಗರು ಬಂದ ಬಡನ ಹೋಗ್ತು ಅಲ್ಲಿ ನಾಕ ಅಲ್ಲಿ ಯಾವ ದಮ್ಮದೆ ಇಲ್ಲಿ ಕೊಂಡ್ಬೇಕು ದಮ್ಮ ಅಲ್ಲಿ ಯಾವ ತಾವು ಬಂದು ನಿಂತವರು ದೇವ ದಿವ್ಯ ಪ್ರಭಾವ. ಅವ್ಯಾರು ಬಳಿ ಹೊಡೆದ್ರೆ ರಾಜ್ಯದಲ್ಲಿ ಮತ್ತೆ ಮತ್ತೊಮ್ಮೆ ಅದಕ್ಕೆ ಕಳಿಸ್ತಾರೆ. ಸಂಗೀತಗಾರೇಶ್ವರ ಇವರಿಗೆ ಒಂದು ವೇಳೆಯಲ್ಲಿ ಮಾತಾಡ್ತಿದ್ರೆ ಮಾತನಾಡವಲ್ಲರು. ಇವರು ದಾರಿದ್ದರು ದಾರಿಲ್ಲ ವಿಚಾರ ಮಾಡಿ ಹೇಳುವಂತವನಾಗಲ್ಲ ಈ ಸಂಗೀತಗಾರೇಶ್ವರ. ಅಂಜೈನೇ ಅಗಸ ಮುಂಗೈನೆ ತಳವಾರ ಕೊರಳನೆ ಕುಂಬಾರ ಕಿವಿನೇ ಧರ್ಮರಾಜ ಕಣ್ಣನೆ ಪಾಪಿಷ್ಟ ಮೂಗನೆ ವಸುದೇವ ತುಟಿನೇ ತುಟುಕ ಹಲ್ಲನೆ ಖಟಕ ನಾಡಿಗೆನೆ ಪಾಂಚಾಳ ಮನಸ್ಸಾಗಿ ಉಡಾಳ ಮನಸ್ಸಿನಿಂದ ಬಂದು ಮಾತಾಡಿಸುವಂತಹ ಜಾಣ ಸಾರಥಿ ಸಾರಥಿ ಇರುವೆನು. ತಾವು ಯಾರು ತಮ್ಮ ನಾಮಕರಣೆ ಏನೋ ಭೂಪ ರಾಜಕುಲದೀಪ ಅಖಿಲ ಚಕ್ರ ನಾವು ಖಂಡ ಬ್ರಹ್ಮಾಂಡ ಈ ಮಂಡಲದೊಳಗೆ ಉದಂಡನಾಗಿ ಮೆರೆಯುವ ಇದು ಅಲ್ಲದ ಕೂಡ ಮೀಸಿಯನ್ನು ಕುಣಿಸುತ್ತ ಕಾಲಗಗ್ಗರಿಯನ್ನು ಘಟಿಸುತ್ತ ಬಂದವರಿಗೆ
ಕರಣೆ ಏನು ದೇವ ದಿವ್ಯ ಪ್ರಭಾವ. ಸಾರಥಿ ನಾನು ದಾರಂದರೆ ಹಿರಣ್ಯ ಕಶ್ಯಪನ ಸಂಹಾರ ಮಾಡಿ ಇದು ಅಲ್ಲದೆ ಬ್ರಹ್ಮ ವಿಷ್ಣುವಿನ ಅವತಾರ ತಾಳಿದ ವೀರ ನರಸಿಂಹ ಮಹಾರಾಜರೆಂದು ಜಯಬೇರಿ ಹೊಡೆಯುತ್ತನಾಗಲೇ ಸಾರಥಿ ಅತಿ ಸಾರಥಿ. ವೀರ ನರಸಿಂಹ ಮಹಾರಾಜ ಆದರೆ ಸಹಜವಾಯಿತು, ಕುಳಿತಂತ ಮಣ್ಣಿಗೆ ರಂಭಿಕರವಾಗಿ ತೋರಿತು. ನಿಮ್ಮ ಇರುವ ಶೃಂಗಾರ ಮೇಲ ಮಂದಿರವನ್ನು ಬಿಟ್ಟು ಈ ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣಾರ್ಥಿಯನ್ನು ಬುದ್ಧಿ ಕೌಲ್ಯಾಗ ಕಾಲಿದಾರಿ ಬಿದ್ದಿ. ಸಾರಥಿ ರಾಜೇಂದ್ರ ಭೂಪತಿ ರತ್ನ ಖಚಿತ ರಾಜ್ಯ ಮಂದಿರವನ್ನು ಬಿಟ್ಟು ಈ ನಡೆದಿರುವ ಸಭಾ ಮಂದಿರಕ್ಕೆ ಬಂದುವ ಕಾರಣಾರ್ಥವೇನೆಂದರೆ ಹೌದ್ರ ಬುದ್ಧಿ ಆ ಕೈಲಾಸದಲ್ಲಿ ಶಿವಶಂಕರನು ಬಹಳ ಉದ್ದೋಟವನ್ನು ನಡೆಸಿದನು. ಅವನ ಸಂಹಾರ ಮಾಡುವ ಸಲುವಾಗಿ ಬಂದಿದ ಸಾರಥಿ ಅತಿ ಬಂದರೆ ಸಹಜವಾಯ್ತು, ನಮಗೇನಂತ ಹೇಳ್ತೀರಿ ಬುದ್ಧಿ? ಸಾರಥಿ ರಾಜೇಂದ್ರ ಭೂಪತಿ ಆ ಕೈಲಾಸದಲ್ಲಿ ಶಿವಶಂಕರನು ದಾವಲಿಯವರು ಅತಿ ತೀವ್ರದಿಂದ ತೋರಿಸುವಂತಾಗಲ್ಲ ಸಾರಥಿ ಅತಿ ಜಾಗ್ರತಿ. ಅತಿ ಬೇಗದಿಂದ ತೋರಿಸ್ತೇವೆ ಬುದ್ಧಿ. ಸೇವಕರೇ ಬುದ್ಧಿ ಎಲ್ಲ ಕಂದನ ವೀರ ಮಂದಿರಿಗೆ ಬೇಗದಿಂದ ಕರೆಸುವಂತ ಅತಿ ಬೇಗದಿಂದ ಕರೆಸ್ತೇವೆ ಬುದ್ಧಿ. ಅಲ್ಲೇ ಬಲ್ಲವಾಗಲ್ಲ ಇರ್ಬೇಕು, ನೋಡ್ಕೊರಿ ಎರಡು ಮಾತಾಡ್ಕೊರಿ. ನಮೋ ನಮ ತಂದೆ ನಿಮ್ಮ ಪಾದಕ್ಕೆ ಸ್ಥಿರವಾಗಲಿ ಹೇಳುವಂತರಾಗುತ್ತಂದ ಹೇಳ್ಬೇಕ್ರಿ. ಆ ಹೇ ತಂದೆಯಾದ ಪಂಚಮುಖದ ಪರಮೇಶ್ವರ ನನ್ನನ್ನು ಕರೆಸಿದ ಕಾರಣ ಏನಿರು ರಾತ್ರಿ ಇವರಿಂದ ಹೇಳಬಂದವರಾಗಲಿ. ಆ ಹೇ ಕಂದನ ವೀರಭದ್ರನೇ ಭೂಲೋಕದಲ್ಲಿ ನರಸಿಂಹನು ಬಹಳ ಹೊತ್ತಾಟ ನಡೆಸಿದ್ದಾನೆ. ತಡ ಮಾಡದೆ ಅವನು ಸಂಹಾರ ಮಾಡಿ ಬರುವಂತರಾಗುತ್ತಂದ ವೀರಭದ್ರನೇ. ಆ ಹೇ ತಂದೆಯಾದ ಪಂಚಮುಖದ ಪರಮೇಶ್ವರ ಭೂಲೋಕದಲ್ಲಿ ದುಷ್ಟ ನರಸಿಂಹನ ವಧೆಯ ಸಲುವಾಗಿ ನನ್ನನ್ನು ಹೋಗಲಿಕ್ಕೆ ಅಪ್ಪಣೆ ಕೊಡುವುದೇವ ದಿವ್ಯ ಪ್ರಭಾವ. ನಿನಗೆ ಆಶೀರ್ವಾದ ಆಗಲಿ, ಹೋಗಿ ಬರುವಂತರಾಗುತ್ತಂದ ವೀರಭದ್ರನೇ. ರಾಜೇಂದ್ರ ಭೂಪತಿ ಆ ದೊಡ್ಡ ನರಸಿಂಹನ ವಧೆ ಮಾಡುವ ಸಲುವಾಗಿ ಅತ್ಯತ್ಯವರಿಂದ ರಥವನ್ನು ಹೊಡೆಯುವಂತ ಅತಿ ಬೇಗದಿಂದ ನಡೆಯುವಂತ ರಾಜೇಂದ್ರ ಭೂಪತಿ ಆ ದೊಡ್ಡ ನರಸಿಂಹನ ದಾವಣಗೆರೆ ಅದೇ ಜೋರದಿಂದ ತೋರಿಸೋಣ ಅಂತ ಅಲ್ಲೇ ಬರುವಾಗ ನಿಂತ ನೋಡ್ಕೊರಿ ಎರಡು ಮಾತಾಡ್ಕೊರಿ ಬುದ್ಧಿ.
ನಂದು. ನಿನಗೆ ಗರ್ವ ಅಹಂಕಾರ ಬಂದಿರುವ ಎಷ್ಟು ದೇವತೆಗಳು ನೀನು ತ್ರಾಸ ಕೊಡ್ತೀಯ. ಅದೇ ದೊಡ್ಡ ನರಸಿಂಹನೇ, ಶಿವನ ದ್ರೋಹಿಯಾದ ದುಷ್ಟರಿಗೆ ನನ್ನ ತಂದೆ ಪಂಚಮುಖದ ಪರಮೇಶ್ವರನು ಸಂಹಾರ ಮಾಡೋ ಸಲುವಾಗಿ ಬಿಟ್ಟನು ದೊಡ್ಡ ನರಸಿಂಹನೇ. ಆ ಶಂಕರಿಗೆ ನೀನು ಏನಾಗಬೇಕು? ಆ ಚಿಕ್ಕವಳಗಡೆ ಆ ಬೂದಿ ಬಡದ್ರ ಮಗನಿಗೆ ನೀನು ನರಸಿಂಹನೇ, ನನ್ನ ತಂದೆಯಾದ ಪಂಚಮುಖದ ಪರಮೇಶ್ವರ ನಿನ್ನ ಬೋಧ ಬಡಿಕೆ ಹಂತ್ರಿಯ ನಿನಗೆ ಎಷ್ಟು ಕಬ್ಬ ಇದ್ರು ನರಸಿಂಹನೇ. ನಿನ್ನನ್ನು ಸಂಹಾರ ಮಾಡುವ ಸಲುವಾಗಿ ಪಂಚಮುಖದ ಪರಮೇಶ್ವರ ಉಗ್ರ ನೇತ್ರದಲ್ಲಿ ಪುಟ್ಟದಂತ ವೀರಾದ ದುಷ್ಟ ನರಸಿಂಹನೇ. ಯುದ್ಧಕ್ಕೆ ನಿಲ್ಲು ನಿಲ್ಲುವುದಾಗು. ದೇವಾದ ಶ್ರೀ ವೀರಭದ್ರೇಶ್ವರನೇ, ನನ್ನ ಕಡೆ ಸರ್ವಸ್ವ ತಪ್ಪಾಗಿದೆ, ನನ್ನನ್ನು ಕ್ಷಮಿಸುವಂತನಾಗು ಶ್ರೀ ವೀರಭದ್ರೇಶ್ವರನೇ. ಆಹೇ ದುಷ್ಟ ನರಸಿಂಹನೇ, ನಿನಗೆ ಈಗ ಜ್ಞಾಪಕವಾಯ್ತಾ? ಶಿವನ ನಿಂದೆ ಮಾಡಿದವರಿಗೆ, ಶಿವನ ದ್ರೋಹ ಇದ್ದವರಿಗೆ ಅಂತ ದಕ್ಷ ಬ್ರಹ್ಮನ ಸಂಹಾರ ಮಾಡಿದರೆ ನಿನಗೆ ಗರ್ವ ಅಹಂಕಾರ ನಿರ್ಮಾಣವಾಗಿತ್ತು. ಈಗ ನೀನು ನನಗೆ ಶರಣ ಬಂದಂತೆ ಆಗೋದು, ಶರಣ ಬಂದವರಿಗೆ ಮರಣವಿಲ್ಲದಂತೆ ನಿನಗೆ ಒಂದು ಅಚಲವನ್ನು ಕೊಡುತ್ತೀನೋ ಕೇಳುವಂತೆ ನಾವು. ಆ ದುಷ್ಟ ನರಸಿಂಹನೇ, ಈ ಸೂರ್ಯ ಚಂದ್ರ ಇರುವ ತನಕ ನಿನ್ನ ರುಂಡವನ್ನು ತೆಗೆದು ಅಲ್ಲದ ಜಾತಕವನ್ನು ಕಟ್ಟಿ ನಿನ್ನ ಬ್ರಾಹ್ಮಣ ಕುಲದಲ್ಲಿ ವೀರ ನರಸಿಂಹನನ್ನು ನೀನು ಪೂಜೆಗೊಳ್ಳುವಂತ ನಾವು ವೀರ ನರಸಿಂಹನೇ. ಓಂ ನಮಃ ಶಿವಾಯ. ಸಾರಥಿ ನಮ್ಮ ತಂದೆಯಾದ ಪಂಚಮುಖದ ಪರಮೇಶ್ವರಿ ಸಾವರಿರುನಾಥ ಬೇಗದಿಂದ ಭೇಟಿ ಮಾಡಿಕೊಂಡರು. ಅಲ್ಲೇ ಬರಬಾರದಾಗಿದ್ದಿರ್ಬೇಕು, ನೋಡು ಪರಿಹಾರ ಮಾತಾಡ್ಬೋದು.
ಆಶೀರ್ವಾದ ತಗೋ. ಆಶೀರ್ವಾದ